ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ಇಂದಿನ ವ್ಲಾಗಲ್ಲಿ ಹರಿದ್ವಾರಿಂದ ಸೋನ್ಪ್ರಯಾಗಿಗೆ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ. ದಾರಿ ಮಧ್ಯದಲ್ಲಿ ಮಾ ಗಂಗಾ ಉದ್ಭವ ಆಗಿರುವಂಥ ಸ್ಥಳ, ಹಾಗೆ ದಾರಿದೇವಿ ದೇವಸ್ಥಾನ ಕೂಡ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಇವತ್ತಿನ ವ್ಲಾಗಲ್ಲಿ ನಾನು ಹೋಗ್ಬಿಟ್ಟು ಗೌರಿಕುಂಡಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಟ್ರೆಕ್ಕಿಂಗಿಗೆ ಅಂತ ಹೊರಟಿರೋದು. ಎಕ್ಸ್ಪ್ಲೋರ್ ಗೌರಿಕುಂಡ್ ಅಂತ ಹೆಸರು ಯಾಕೆ ಬಂತು ಅಂತ ಅಂದರೆ, ಪಾರ್ವತಿ ಅವರ ಮದುವೆ ದಿನ ಈ ಕುಂಡದಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿರೋದಕ್ಕೆ ಗೌರಿಕುಂಡ್ ಅಂತ ಹೆಸರು ಬಂದಿದೆ. ಸೊ ಮಾಸ್ಕ್ ಇಲ್ದಲೆ ಯಾವುದೇ ಕಾರಣಕ್ಕೂ ಗೌರಿಕುಂಡಲ್ಲಿ ಸರ್ವೈವ್ ಆಗೋಕ್ಕೆ ಆಗಲ್ಲ. ತುಂಬಾ ಸ್ಮೆಲ್ ಇದೆ, ಕುದುರೆ ಅದು ಇದು ಓಡಾಡಿ ಸ್ಮೆಲ್ ತುಂಬ ಇದೆ. ಸೊ ಕಂಪಲ್ಸರಿ ಮಾಸ್ಕ್ ಅಂತ ತಗೊಂಡು ಇನ್ನು ನಾವು ನೈಟ್ ಏನಾದರೂ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಗೌರಿಕುಂಡಿಂದ ಆಚೆ ಹೊರಟ್ವಿ. ನಾವಿದ್ದಂತಹ ರೂಮ್ ತುಂಬಾ ಗಜಿಬಿಜಿ ಇರುತ್ತೆ ಗೌರಿಕುಂಡಲ್ಲಿ, ಬಟ್ ಬೆಟರ್ ಆಪ್ಷನ್ ಮಾರ್ನಿಂಗ್ ಟ್ರೆಕ್ಕಿಂಗ್ ಮಾಡೋಕ್ಕೆ. ಇಷ್ಟು ಊಟಕ್ಕೆ ಹೋಗೋಣ. ಇಲ್ಲಿ ನೇಪಾಳದು ಮೋಮೋಸ್ ಚೆನ್ನಾಗಿರುತ್ತಂತೆ, ನೇಪಾಳಿ ಶಾಪ್ ಕೂಡ ಇದೆ. ಇವತ್ತಿನ ಡೇ ಹೆಂಗೆ ಅನ್ನಿಸ್ತು? ಟಯರ್ಡ್ ಆಗ್ತಿದ್ಯಾ? ಅದೇ ಯಾವ ಥರ ಫೀಲ್ ಆಯಿತು ಬಂದಿತ್ತು ಅಂತ? ಆ್ಯಕ್ಚುಲಿ ಟೈರ್ಡ್ ಫೀಲೇ ಆಗಿಲ್ಲ, ನಾವು ಇಷ್ಟು ದೂರ ಬಂದ್ವಿ ಅಂತ ಅನಿಸೇ ಇಲ್ಲ. ಹೌದು, ಅದೇ ಸಿಕ್ಕದವರು ಕೂಡ ಫ್ರೆಂಡ್ಲಿ ಆಗಿದ್ರು, ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಇವರು ನೇಪಾಳದವ್ರು ಸಿಕ್ಕಿದ್ರು, ಸಖತ್ ಚೆನ್ನಾಗಿ ಮಾತಾಡ್ಸಿದ್ರು. ಮೋಮೋ ಜೊತೆಗೆ ಜಿಲೇಬಿ ಕೂಡ ಮಾಡ್ತಾಯಿದ್ರು. ಸ್ವೀಟ್ ನೋಡಿದ ತಕ್ಷಣ ಕ್ರೇವಿಂಗ್ ಸ್ಟಾರ್ಟ್ ಆಯಿತು. ಸೊ ಮೋಮೋ ಜೊತೆಗೆ ಇದೊಂದು ಜಿಲೇಬಿ ಕೂಡ ತಿನ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ ಸ್ಟಿಕ್ ತೊಗೊಂಬರೋಕ್ಕೆ ಅಂತ ಹೇಳಿಬಿಟ್ಟು. ತುಂಬ ಕಡೆ ನೋಡ್ತಾ ಇದ್ವಿ, ಬಟ್ ಇಲ್ಲೊಂದು ಅಜ್ಜ ಇತ್ತು, ಅಜ್ಜಂಗೆ ವ್ಯಾಪಾರ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಯೂಸ್ಡ್ ಸ್ಟಿಕ್ ಇರುತ್ತೆ. ಯೂಶ್ವಲಿ ಎಲ್ಲರೂ ಯಾರೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಕೆಳಗಡೆ ಹಿಡಿತಾ ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಸ್ಟಿಕ್ನ ಇಸ್ಕೊತಾರೆ. ಕೆಲವು ಹುಡುಗಿರು, ಚಿಕ್ಕ ಚಿಕ್ಕ ಹುಡುಗಿರು, ಇದನ್ನು ಎಷ್ಟು ಕೊಡ್ತೀರಾ ಅಂತ 10-20 ರುಪೀಸ್ಗೆಲ್ಲ ಇಸ್ಕೊಂಡ್ಬಿಡ್ತಾರೆ. ಸೊ ಇದು 30 ರುಪೀಸ್ಗೆಲ್ಲ ಒಂದು ಸ್ಟಿಕ್ ಸಿಗುತ್ತೆ. ಸ್ಟಿಕ್ ಅಂತೂ ತೊಗೊಂಡಾಯ್ತು. ನಾನು ಲಡ್ಡುನಲ್ಲಿ ಡಮರುಗ ನೋಡಿದೆ. ಒಂದು ಶಾಪ್ ಒಳಗಡೆ ಅರ್ಪಿ ಸಡನ್ ಆಗಿ ಹೋಗ್ಬಿಟ್ಟು ಟೀ ಇದೆಯಾ ಅಂತ ಹೇಳಿದ್ಲು. ನನ್ನ ಮುಖದ ಎಕ್ಸ್ಪ್ರೆಷನಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ಥರ ಇತ್ತು ಆ ಟೀ. ರೈಲ್ವೆ ಸ್ಟೇಷನ್ ಟೀನು ಅಷ್ಟು ಸೀರಿಯಸ್ಲಿ ರೈಲ್ವೆ ಸ್ಟೇಷನಲ್ಲಿ ಸಿಗೋ ಎಷ್ಟು ಚೆನ್ನಾಗಿ ಮಾಡ್ತಾರೆ. ತೆಳ್ಳಗೆ ಸ್ವೀಟು. ನೇಪಾಳ ವಯಸ್ಸಿದ್ದಾರೆ ಮಕ್ಕಳು ಅಂದರೆ ಗಟ್ಟಿ ಹಾಲು ಹಾಕ್ಬಿಟ್ಟು ಮಾಡ್ಕೊಡೋಕ್ಕೆ ನಗಾಡ್ತಿದ್ರು, ಬಟ್ ಮಾಡ್ಕೊಡ್ತೀನಿ ಅಂತ ಇದು ಮಾಡಿದ್ದಾರೆ. ಶುಂಠಿ ಜಜ್ಜಿಬಿಟ್ಟು ಬೇರೆ ಆಗ್ತಾ ಇದೆ. ಬಟ್ ಏನು ಅಲ್ವಾ ಅರ್ಪಿ, ನೀನು ಆಲ್ಮೋಸ್ಟ್ ಆಲ್ ಯಾರು ಇಲ್ಲಿ ಜಾಸ್ತಿ ಇರೋದು? ಆಲ್ಮೋಸ್ಟ್ ಆಲ್ ಎಲ್ಲ ನೇಪಾಳಿ ಅನಿಸುತ್ತೆ. ಇದೆಲ್ಲ ಹತ್ತೋದು, ಇಳಿಯೋದು, ಭಾರ ಎತ್ತೋದು, ಮನುಷ್ಯರನ್ನ ಕರ್ಕೊಂಡು ಹೋಗೋದು, ಮ್ಯಾಕ್ಸಿಮಮ್ ನೇಪಾಳೀಸ್ ಇದ್ದಾರೆ. ಐ ಥಿಂಕ್ ಸಿಕ್ಕಾಪಟ್ಟ ಸ್ಟ್ರೆಂತ್ ಇದೆ ಅನಿಸುತ್ತೆ ನೇಪಾಳಿಯವರು. ಅದಕ್ಕೆ ನಾನು ನೇಪಾಳಿ ಫ್ರೆಂಡ್ ಮಾಡ್ಕೊಂಡ್ರು. ಟಿಲ್ ಮೈ ಲಾಸ್ಟ್ ಬಿಟ್ ಐ ಆಮ್ ಇಂಡಿಯನ್. ನೋ, ಹರ್ ಸಿಟಿಜನ್ಶಿಪ್ ನೌ ನೇಪಾಳ. ಏನು ಮಾಡೋಕ್ಕಾಗಲ್ಲ, ಅದು ಮ್ಯಾಂಡೇಟ್ರಿ. ಹಸ್ಬೆಂಡ್ನ ಮದುವೆ ಆದಮೇಲೆ ಇಂಡಿಯನ್ ಅಲ್ವಾ ಲೀಗಲಿ, ಬಟ್ ಒಳಗಡೆಯಿಂದ ಇಲ್ಲೊಬ್ರು ಬಾಬಾ ಕೊಟ್ಟಿದ್ದಾರೆ. ಬಾಬಾಗೂ ಹಾಯ್, ಬಾಬಾ ನೋಡ್ತಾ ಇದ್ರು. ಮನಸ್ಸಿಂದ ನಾನು ಯಾವತ್ತಲ್ಲಿ ಒಂದು ವರ್ಡ್ ಕಲ್ತಿದ್ದಾಳೆ. ಯಾವುದೇ ಅಜ್ಜು, ಆಮೇಲೆ ಚಿಕ್ಕಿ ಚಳಿಯಾದ ಚೀಸು ಬೋಯೋ. ಹೆಂಗಿದೆ ಟೀ? ಸಿಕ್ಕಾಪಟ್ಟೆ ನೋಡೋದಕ್ಕೇನೆ ತುಂಬ ಗಟ್ಟಿಯಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆಯಾ? ಚೀಸು ಬಯೋ, ಅದಕ್ಕೆ ಬಂದು ಸೂಪರ್ ಟೀ ಕಾಂಬಿನೇಷನ್. ನನಗೊಂದು ತಮ್ಮನೇ ನೆನಪಾದ. ಅವನಿಗೂ ಬಂದು ಟೀ ಅಂದರೆ ಸಖತ್ ಇಷ್ಟ. ಸೊ ನಾನು ಹುಡುಕ್ತಾ ಇದ್ದಿದ್ದಂತಹ ನನಗೆ ಡಮರುಗ ಸಿಕ್ತು. ಅಲ್ಲಿದ್ದವ್ರೆ ಲೋಕಲ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ಇದು ತಗೊಂಡೆ, ಬಟ್ ಇದು ನನ್ನ ಮನೆಗಂತೂ ಸೇರಲಿಲ್ಲ. ಯಾಕೆ ಅಂತ ಹೇಳಿಬಿಟ್ಟು ಈ ಟ್ರಿಪ್ಪಿನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಡಮರುಗ ನಮಗೆ ಸಿಗಲಿಲ್ಲ ಅಂತ ಹೇಳಿಬಿಟ್ಟು. ಇದನ್ನು ತೊಗೊಂಡು ನೈಟ್ ನಾವು ಮಲ್ಕೊಂಡು ಮತ್ತೆ ಅರ್ಲಿ ಮಾರ್ನಿಂಗ್ 2 ಗಂಟೆಗೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀವಿ. ಸೊ ಏನು ಮಾಡಿದ್ವಿ ಅಂತಂದರೆ, ನಮ್ಮ ಹತ್ರ ಎಕ್ಸಸ್ ಲಗೇಜ್ ಏನಿತ್ತು ಅದನ್ನು ಲಾಕ್ ರೂಮಲ್ಲಿ ಇಟ್ಟು, ನಮಗೆ ಕೇದಾರ್ನಾಥ್ ಡೇಯಲ್ಲಿ 1
ಡೇ ಸ್ಟೇ ಆಗೋದಕ್ಕೆ ಏನು ಲಗೇಜ್ ಬೇಕು ಅದನ್ನು ಮಾತ್ರ ತೊಗೊಂಡ್ವಿ. ಅದು ಕೂಡ ಮ್ಯಾಕ್ಸಿಮಮ್ ಒಂದು 5 kg ಮೇಲೆ ಇತ್ತು. ಯಾಕೆಂದರೆ ಥರ್ಮೋಕೋಟ್ ಜಾಕೆಟ್ ಎಲ್ಲ ಇಟ್ಕೊಂಡಿದ್ವಿ, ಅಲ್ಲಿ ತುಂಬ ಚಳಿ ಇರುತ್ತೆ ಮೇಲ್ಗಡೆ ಅಂತ ಹೇಳಿಬಿಟ್ಟು. ಈಗ ಹೋಗ್ತಾ ಇದ್ದೀವಿ ಗೌರಿ ಕುಂಡ್ ಅಂತ ಹೇಳಿದ್ರೆ ಅಲ್ಲಿ ಎನಿ ಟೈಮ್ ಬಿಸಿ ಇರುತ್ತೆ. ಶೂ ಹಾಕೋಬೋದು, ನೀರು ಎನಿ ಟೈಮ್ ಬಿಸಿ ಇರುತ್ತೆ. ಆ ಕುಂಡ್ಗೆ ಹೋಗ್ತಾ ಇದ್ದೀವಿ. ಸ್ನಾನ ಅಲ್ಲಿ ಮಾಡಲ್ಲ, ನಾವು ಆಲ್ರೆಡಿ ರೂಮಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಜಸ್ಟ್ ನೋಡ್ಕೊಂಡು ಬರೋಕ್ಕಷ್ಟೇ. ಇದೇ ಕುಂಡು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಇಲ್ಲಿ ಇದ್ದಿದ್ದೆ ಬೇರೆ. ಎಲ್ಲ ಬಾಯ್ಸ್ ಇದ್ರು, ಸೊ ನಾವಿಲ್ಲಿ ಒಂದು ಕ್ಷಣ ನಿಲ್ಲಕ್ಕಾಗಲಿಲ್ಲ, ಹೊರಟ್ಬಿಟ್ವಿ. ಹೇಳಿರಿ ಮೇಡಮ್, ಇದು ಪ್ರೂಫ್ಗೆ ಏನು ಹೇಳಿ, ನಿಮ್ಗೆ ಅದು ಏನು ಅನ್ಸುತ್ತೆ? ಚಿಕ್ಕ ತಿರುಪತಿ ಅರಸೀಕೆರೆ ಇದೆಯಲ್ಲ, 2,500 ಏನೋ ಅಪ್ರಾಕ್ಸಿಮೇಟ್ ಸ್ಟೆಪ್ಸ್ ಇದೆ. ಮೇ ಬಿ ಅದು 2 ಇರ್ಬೋದಾ? ಚಿಕ್ಕ ತಿರುಪತಿ ಅಷ್ಟು 2 ಇದೆ. ನಾವು 10 ತಿರುಗಿಸಿದ್ವಿ 6 ಗಂಟೆ ಅಷ್ಟಲ್ಲ. ಓಕೆ, ಇವಾಗ ನಾವಿಬ್ರು ಏನು ಡಿಸೈಡ್ ಮಾಡ್ತಿದ್ದೀವಿ ಅಂದರೆ, ಯಾರಿಗೆ ಸುಸ್ತಾಗಿದೆ ಕುತ್ಕೋ, ಇಲ್ಲ ಹೋಗ್ತಾ ಇರೋದೆ ಚಲ್ಸ, ಅಲ್ಲೊಬ್ಬರು ಮಂದಿರಲ್ಲಿ ಮೀಟ್ ಮಾಡೋದು. ಓಕೆನಾ? 1 ಗ್ಲಾಸ್ ಟೀ ಕುಡಿದ್ಬಿಟ್ಟು ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. 5:30 ಆಗಿತ್ತು ನಾವು ಗೌರಿಕುಂಡ್ ಬಿಟ್ಟಾಗ. ಸೊ ಗೌರಿಕುಂಡೇ ಒಂದು ಮೇನ್ ದೊಡ್ಡ ಗೇಟ್ ಬರುತ್ತೆ, ಅಲ್ಲಿಂದ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಕುದುರೆಗಳಂತೂ ಸಿಕ್ಕಾಪಟ್ಟೆ ಕಂಜೆಸ್ಟೆಡ್ ಜಾಗ ಇರುತ್ತೆ. ಕುದುರೆಗಳು ನಮ್ಮನ್ನು ನೋಡೋದೇ ಇಲ್ಲ, ತಳ್ಕೊಂಡು ಹೋಗ್ತಾ ಇರ್ತಾರೆ. ನಾವೇ ಸೈಡ್ಗೆ ಹೋಗ್ಬೇಕು ಆ ಕುದುರೆದು ಸೌಂಡ್ ಕೇಳ್ಕೊಂಡು. ಬೆಟ್ಟಗಳಿಂದ ನೀರು ಬಿದ್ದು ಗೋಡೋದು, ಸ್ಟೂಲ್ ಮೇಲೆ ಪೂರ್ತಿ ನೀರು ಬಿದ್ದು ಪೂರ್ತಿ ಕಲಿಸೋಗಿರುತ್ತೆ, ಸ್ಮೆಲ್ ಇರುತ್ತೆ. ಒಂದು ಸಜೆಷನ್ ಏನು ಅಂತ ಅಂದರೆ, ಕೇದಾರ್ನಾಥ್ ಟ್ರೆಕ್ಕಿಂಗ್ ಬರೋರಿಗೆ ಪ್ಲೀಸ್ ವೇರ್ ಮಾಸ್ಕ್. ನಾನು ಹಾಕ್ಕೊಂಡಿದ್ದೀನಿ, ಜಸ್ಟ್ ವಿಡಿಯೋ ಮಾಡೋಕ್ಕೋಸ್ಕರ ತೆಗೆದಿದ್ದೀನಿ. ಮಾಸ್ಕ್ ಹಾಕ್ಕೊಂಡು ಬರಬೇಕು. ನೋಡಿ ಇವ್ರ ಥರ. ಸೊ ಇದು ಗೌರಿಕುಂಡ್ ಗೇಟ್ ಅಂತ ಹೇಳ್ತಾರೆ, ದೊಡ್ಡ ಗೇಟ್. ಸೊ ರಾತ್ರಿ 10 ಗಂಟೆ ಮೇಲೆ ಈ ಗೇಟ್ನ ಕೂಡ ಕ್ಲೋಸ್ ಮಾಡ್ತಾರೆ. ನೈಟ್ ಟೈಮ್ ಟ್ರೆಕ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದು ಅಸಲಿಯಾದ ಟ್ರೆಕ್ಕಿಂಗ್ ಪಾಯಿಂಟ್. ಒಳಗಡೆ ಥರ್ಮೋಕೋಟು, ಮೇಲ್ಗಡೆ ಈ ಥರದ್ದು ಒಂದು ಟ್ರೌಸರ್ಗಳು, ಬೇರೆ ಹಿಂಗೆ ಇಳಿದು ಹೋಗ್ತಾ ಇದೆ. ಹೌದು, ಸ್ವಲ್ಪ ದೂರ ಆದಮೇಲೆ ಇವಾಗ ನಾವು ಯಾವುದು ಅರ್ಪಿನಿ ಹೇಳಿದ್ದು, ಜಂಗಲ್ ಕಟ್ಟಿ ಇನ್ನು 3 ಕಿಲೋಮೀಟರ್ ಇದೆ. ನಮ್ಮಿಬ್ಬರಿಗೂ ಟಾರ್ಗೆಟ್ ಅಲ್ಲಿವರೆಗೂ. ವಿ ಡಿಸೈಡೆಡ್ ಅಲ್ಲಿವರೆಗೂ ಕೂರಲ್ಲ, ಕುತ್ಕೋಬಾರ್ದು. ವಿ ಟಾರ್ಗೆಟೆಡ್ 3 ಕಿಲೋಮೀಟರ್ಸ್. ಎಷ್ಟು ಬಂದರೆ ಒಂದು ಬಂದಿಲ್ಲ ಅಮ್ಮ. ಎಲ್ಲಿ ಆಲ್ರೆಡಿ ಕುತ್ಕೊಂಡಾಯ್ತು. आपको गवर्नमेंट का पैसा का कितना? गवर्नमेंट को 600 रुपये जाता है एक दिन का 32 ಫೋನ್ ಉಳಿಸಲ್ಲ, ನಿನ್ನ ಉಳಿಸಲ್ಲ. ಈ ಗೋಡೆಗಳು 1,000 ರೂಪಾಯಿ 3,000 ರೂಪಾಯಿನ ಬಾರ್ಗಿನ್ನು ಇಲ್ಲೂ ಬಾರ್ಗಿನ್ ಮಾಡ್ತಾವಳೆ. ಎಷ್ಟಕ್ಕೆ? 1,000 ರೂಪಾಯಿಗೆ. ಮತ್ತೆ ಬೇಡ ಅಂತ ಕೇಳ್ತಿಲ್ವಲ್ಲ. ಹೋಗ್ತಾ ಗೋಡೆ ಬೇಕಾ? ಗೋಡೆ ಬೇಕಾ? ನಾನು ಹೇಳಿಲ್ವಾ, ಮೇಲೆ ಹೋಗ್ತಾ ತುಂಬ ಖಾಲಿ ಗೋಡೆಗಳು ಹೋಗ್ತಿದ್ದಾವೆ ನೋಡು. ಮೇಲ್ಗಡೆ ಹೋಗ್ತಾ ತಗೊಳ್ಳಿ ಅಂತ. ಒಂದು 1/2 ಕಿಲೋಮೀಟರ್ ಹೋಗ್ತಾ ಇದ್ದಂಗೆ, 1/2 ಕಿಲೋಮೀಟರ್ ಕೂಡ ಅಲ್ಲ, 300 ಮೀಟರ್ ಹೋಗ್ತಾ ಇದ್ದಂಗೆ ಸುಸ್ತಾಗ್ತಾ ಇತ್ತು. ಕುತ್ಕೊತಾ ಇದ್ವಿ, ಏನಾದರೂ ಹಣ್ಣು ತೊಗೊಬಂದಿದ್ದು, ಬಾಳೆಹಣ್ಣು ಏನಾದರೂ ತಿಂತಾ ಇದ್ದೆ. ಸೊ ಈ ಥರ ಕುದುರೆಯಲ್ಲಿ ಹೋಗೋರು ಜನಗಳು ಜಾಸ್ತಿ ಇದ್ದರು. ಮತ್ತು 4 ಜನ ಸೇರಿಬಿಟ್ಟು ಒಬ್ಬರನ್ನ ಎತ್ಕೊಂಡು ಹೋಗೋದು, ಎಲ್ಲ ನೇಪಾಳದವ್ರೇ ಎಲ್ಲರೂ ಹೋಗ್ತಾಯಿದ್ರು. ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು. ಯಾರು ತುಂಬ ವಯಸ್ಸಾಗಿರ್ತಾರೆ ಅವ್ರನ್ನ ನೋಡಿಬಿಟ್ಟು ನಮಗೆ ನಾವೇ ಪಾಸಿಟಿವ್ ಎನರ್ಜಿ ತೊಗೊಳ್ಳೋದು. ನೋಡಿ, ಇಷ್ಟು ಏಜ್ ಇರೋರೆಲ್ಲ ಕುದುರೆ ಮೇಲೆ ಹೋಗ್ತಾರೆ. ಮೇ ಬಿ ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೂ, ನಾವು ನೋಡ್ಬಿಟ್ಟು ಹಂಗೆ ಅನ್ಕೊತೀವಿ. ತುಂಗನಾಥ್ ಹೋಗಬೇಕಾದ್ರೆ ನಮಗೂ ಗೊತ್ತಾಗಿದ್ದು ಎಷ್ಟು ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ, ಹಾಗಾಗಿ ಕುದುರೆ ತೊಗೊತಾರೆ ಅವರು ಕೂಡ ಅಂತ. ದಾರಿ ಮಧ್ಯದಲ್ಲಿ ಎಷ್ಟೊಂದೆಲ್ಲ ಚಿಕ್ಕ ಮಕ್ಕಳುಗಳು ಅವರೇ ಹತ್ತುತ್ತಾ ಇದ್ರು. ಇನ್ನು ಈ ಅಕ್ಕ ನೋಡ್ಬೋದು, ಮಗುನ ಹಿಂದೆ ಕಟ್ಕೊಂಡ್ಬಿಟ್ಟು ಹತ್ತುತ್ತಾ ಇದ್ರು. ತುಂಬ ಜನ ಈ ಥರ ಬರ್ತಾರೆ. ಕಾಲ್ನಡಿಗೆ ಸ್ಲಿಪ್ಪರ್ ಕೂಡ ಹಾಕ್ಕೊಳ್ದಲ್ಲೇ ನಡೀತಾ ಇದ್ದವನು ನಾವು ನೋಡ್ತಾ ಇದ್ವಿ. ಅಂದ್ಕೊಂಡಷ್ಟು ಈಸಿ ಅಂತೂ ಅಲ್ಲ, ತುಂಬಾ ಕಷ್ಟ ಇದೆ. ಆದರೆ ಕ್ವಿಟ್ ಮಾಡಬಾರ್ದು ಅಷ್ಟೇ. ಒಂದು ಬೇಜಾರೇನು ಅಂತಂದರೆ, ನಮ್ಮ ಕನ್ನಡದವರು ನಮಗೆ ಎಲ್ಲೂ ಸಿಗಲಿಲ್ಲ. ಒಬ್ಬರು ಕನ್ನಡದವ್ರನ್ನೂ ಕೂಡ ನಾನು ನೋಡಿದೆ. ಇಲ್ಲಿ ನೋಡಿ, ಚಿಕ್ಕ ಮಗು ಕೂಡ ಬಂದಿದೆ. ಇಂಥ ಅಜ್ಜಿ ವಯಸ್ಸಾದವರೆಲ್ಲ ಬರ್ತಾರೆ. ಇವ್ರನ್ನ ನೋಡಿದಾಗೆಲ್ಲ ನಮಗೊಂದು ಪಾಸಿಟಿವ್ ಎನರ್ಜಿ, ನಾವು ಮಾಡ್ಬೋದು, ನಮ್ಮ ಕೈಲೂ ಆಗುತ್ತೆ ಅಂತ. ಎಷ್ಟೇ ಸುಸ್ತಾಗಿದ್ರು ಒಂದ್ಸಲಿ ಈ ಥರ ಪ್ರಕೃತಿನ ನೋಡಿಬಿಟ್ರೆ ಎಷ್ಟು ಖುಷಿ ಆಗೋದು ಅಂದರೆ, ಮೇಲ್ಗಡೆಯಿಂದ ಜಲಪಾತ ಹರಿತಾ ಇರುತ್ತೆ, ಕೆಳಗಡೆ ನೋಡಿದ್ರೆ ಪ್ರಪಾತ.
ಏನೋ ಒಂಥರ ಸುಂದರ ಈ ಜಗತ್ತು ಅನ್ನಿಸ್ತಾ ಇತ್ತು ನನಗಂತೂ. ಅಲ್ಲಿಂದ ಕೆಳಗಡೆ ನೋಡ್ಬೇಕಾದ್ರೆ ಇದು ತುಂಬಾ ದೊಡ್ಡ ಹೈಟ್ ಥರ ಕಾಣಿಸ್ತಿತ್ತು. ಹತ್ತುತ್ತಾ ಗೊತ್ತೇ ಆಗಲ್ಲ ಅಷ್ಟು ಹೈಟಲ್ಲಿ ನಾವು ಬಂದಿದ್ದೀವಿ ಅಂತ. हजुर कहाँ से? नेपाल जुम्ला से हो. शिमला से? जुम्ला. जुम्ला. हजुर. ए म त चितवन थे. हजुर. कति साल हो गयो इधर आएछ हजुर? हजुर यता आएको 2 महिना भइसक्यो. 2 महिना? यही काम गर्नुहुन्छ है त? यही काम हो. ए दिनमा कति यस्तो माथि चढाउनुहुन्छ हजुर? एक चक्कर हो दिनमा हुन्छ, कहिले 6000 7000 त्यस्तै हुन्छ, ओजनको हिसाबमा हुन्छ. ए डेली त एउटा त पाउँछ? दैनिक एउटा पाइन्छ. ए ಥ್ಯಾಂಕ್ ಯು ದಾಯ್. ನೇಪಾಳದವರು ಮಾತಾಡ್ಸಿದ್ದು 1 ಡೇಗೆ 7,000 to 8,000 ಆಗುತ್ತಂತೆ. ಒಬ್ಬರಾದರೂ ಸಿಗ್ತಾರಂತೆ. ಅವ್ರು ಬಂದು 2 ಮಂತ್ ಆಗಿದೆ, 2 ಮಂತ್ ಆಗಿದೆ. ಆಲ್ಮೋಸ್ಟ್ ಆಲ್ ಈ ಥರ ಯಾರು ಎತ್ಕೊಂಡು ಹೋಗ್ತಾರೆ ಆ ಪೀಪಲ್ಸ್ ಎಲ್ಲ ನೇಪಾಳದವರೇ ಇರ್ತಾರೆ. ನಾನು हजुर कहाँ से? नेपाली में. हजुरको घर कुन? ए म त चितवन. हजुर कति वर्ष भयो त आएपछि? कति वर्ष भयो त आएपछि? 1 महिना भयो. ए 4 जना लिएर जानुहुन्छ यसमा? हजुरलाई कति मिल्छ यसमा? 5-6 हजार. ಥ್ಯಾಂಕ್ ಯು ದಾಯ್. ಇವರು ಈ ಥರ 4 ಜನ ಸೇರಿಬಿಟ್ಟು ಒಬ್ಬರನ್ನ ಎತ್ಕೊಂಡು ಹೋಗೋದು. ಇವ್ರಿಗೆ 5 ಅಂದರೆ 5,000 to 6,000 ಪರ್ ಪರ್ಸನ್ ಸಿಗುತ್ತೆ. पानी पिनुभयो? नास्ता खाने? नास्ता लिइराख्नुहुन्छ हजुरको? ವಿ ರೀಚ್ಡ್ ಜಂಗಲ್ ಹಟ್ಟಿ. 5:56 ನಾವು ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಜಂಗಲ್ ಹಟ್ಟಿಯಲ್ಲಿ. ಇವಾಗ ರೀಚ್ ಆಗಿದ್ದೀವಿ. ಅಂದರೆ 3 ಕಿಲೋಮೀಟ್ರ್ ರೀಚ್ ಆಗೋದಕ್ಕೆ ನಾವು ಎಷ್ಟು ತೊಗೊಂಡಿದ್ದೀವಿ? 1.5 hour. ಅದು ಈ ಲಗೇಜ್ ಇಟ್ಕೊಂಡು. ಲಗೇಜ್ ತುಂಬ ಹೆವಿ ಇದೆ, ಒಬ್ಬೊಬ್ರದ್ದು ಇಷ್ಟಿದೆ. ಸೊ 1.5 hour-ಅಲ್ಲಿ 3 ಕಿಲೋಮೀಟ್ರ್ ಕ್ಲೈಮ್ ಮಾಡಿದ್ದೀವಿ. ಅಂದರೆ ಆಗುತ್ತೆ, ಸಂಜೆ ಆರತಿ ಅಷ್ಟರಲ್ಲಿ ಹೋಗ್ಬೋದು. ನಮ್ದು ಈ ಲಗೇಜ್ ಇಲ್ಲ ಅಂದರೆ ನಾವು ಇನ್ನೂ ಬೇಗ ಹೋಗ್ಬೋದು. ದಾಯ್ हजुर नेपाली हो? नेपाली हो. नेपाली. कहाँ से हजुर? हम जाजरकोट से. घर? जाजरकोट. चितवन. मेरो त चितवन. हजुर कति महिना भयो हजुर यता आएपछि? भयो 1 महिना. 1 महिना जति भयो. डेली हुन्छ यस्तो काम? धेरै गाह्रो हुन्छ. धेरै गाह्रो हुन्छ है. कति लिनुहुन्छ त एक मान्छेले? हिँडेर हुन्छ 50 किलो वेटको 10,000 मा. 50 किलो वेटको 10,000 हुन्छ. अनि कानालाई रोक्नुहुन्छ हजुरहरू? हामी त बिचबाटमा रोक्दै. ए ल ಥ್ಯಾಂಕ್ ಯು ದಾಯ್. 50 kg ಮೇಲಿರೋರಿಗೆ 10,000 ತಗೊತಾರಂತೆ. ಇಲ್ಲೇ ಹೋಗಿ साथीहरु छन्. साथी छ. म त साउथ इंडियन हो. मेरो बुढा तो इंडियन नेपाली हो. चितवन से. हजुर कहाँ से? हामी जाजरकोट. जाजरकोट. म त चितवन. म अनि मेरो साथी एउटा. मेरो साथी बेङ्गलोरबाट, म नेपालबाट. नेपालीसँग बिहे गरेर नेपाली भाषा पर्फेक्ट आउनु भयो. हजुर 7 वर्ष भइसक्यो बिहे भएर. थ्याङ्क यू दाइ. बोल. हिँड्दै जाने, हिँड्दै यात्रा. हिँड्दै जाने. ल ठिक छ. ಥ್ಯಾಂಕ್ ಯು दाइ. ಸೊ ಇಲ್ಲೂ ಕೂಡ ತುಂಬ ಜನ ನೇಪಾಳದವರು ಸಿಕ್ಕಿದ್ರು. ಇವರೆಲ್ಲ 4 ಜನ ಸೇರಿಬಿಟ್ಟು ಒಬ್ಬರನ್ನ ಎತ್ಕೊಂಡು ಹೋಗಿದ್ರಲ್ಲ ಆ ಟೀಮ್ ಅವರು. ಸೊ ಇಲ್ಲಿ ಇವ್ರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡಿ ಮಾತಾಡಿಸಿ ಖುಷಿ ಆಯಿತು. ಎಲ್ಲರೂ ನೇಪಾಳಿಂದ ಒಬ್ಬಳೇ ಬಂದಿದ್ಯಾ, ನಮ್ಮ ಮನೆ ಹುಡುಗಿ ನೀನು, ನಮ್ಮೂರು ಹುಡುಗಿ ಅಂತೆಲ್ಲ ಚೆನ್ನಾಗಿ ಮಾತಾಡಿಸಿದ್ರು. ಸೊ ನನಗೆ ಖುಷಿ ಆಯಿತು. ಇಲ್ಲಿ ಅರ್ಪಿತಾ ಅಂದರೆ ಸ್ವಲ್ಪ ಮಿಸ್ ಆಗಿ ಫುಲ್ ಮೇಲ್ಗಡೆ ಹೋಗ್ಬಿಟ್ಲು, ಅಂದರೆ ನಾನು ಅಲ್ಲಿ ಕಾಣಿಸಿಲ್ಲ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಮೀಟ್ ಮಾಡಿ ಫೋನ್ ಮಾಡಿಕೊಂಡು ಬೇರೆ ಕಡೆ ಮೀಟ್ ಮಾಡಿ ಅಲ್ಲಿ ತಿಂಡಿಗೆ ಕೂತ್ಕೊಂಡು
ಇಲ್ಲೂ ಅಷ್ಟೇ ಟಿಫನ್ಗೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ವಿ. ಬಟ್ ಇಲ್ಲೇನು ನಮಗೆ ಮ್ಯಾಗಿ ಪರಾಟ ಬಿಟ್ಟರೆ ಏನೂ ಇರ್ತಿರ್ಲಿಲ್ಲ ಆಪ್ಷನ್ನು. ಬಟ್ ತಿನ್ನಬೇಕು ಅಂತ ಅನ್ನಿಸ್ತಾನೂ ಇರಲಿಲ್ಲ, ಅಷ್ಟೊಂದು ಹೊಟ್ಟೆ ಹಸಿವು ಆಗ್ತಿರಲಿಲ್ಲ. ಈ ಥರ ಏನಾದರೂ ಚಿಕ್ಕ ಚಿಕ್ಕದಾಗಿ ಸ್ನ್ಯಾಕ್ಸ್ ಮಾತ್ರ, ಇದೇನೋ ಚನ್ನ ದಾಲ್ ಮಸಾಲ ಅಂತ ಹೇಳ್ಬಿಟ್ಟು, ಸೊ ಈ ಥರ ಹೊಸದಾಗಿ ಏನು ಕಾಣುತ್ತೆ ಅದನ್ನು ಜಾಸ್ತಿ ಟ್ರೈ ಮಾಡ್ತಾ ಇದ್ವಿ. ಕಡಲೆಬೇಳೆ, ಅದಕ್ಕೆ ಈರುಳ್ಳಿ, ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕ್ಬಿಟ್ಟು ಕೊಡ್ತಾ ಇದ್ವಿ. ಇನ್ನು ದಾರಿ ಮಧ್ಯದಲ್ಲಿ ಈ ಥರ ದೇವಸ್ಥಾನಗಳು, ಬಾಬಾಗಳಿರುವಂಥ ಮಂದಿರಗಳು ತುಂಬಾ ಸಿಗುತ್ತೆ. ಸೊ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು. ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ. ಬೆಳಗ್ಗೆ ಎಲ್ಲ ಹೊರಟೋಗ್ಬಿಟ್ಟಿದೆ. 5 ಕಿಲೋಮೀಟರ್ ಕ್ಲೈಮ್ ಮಾಡಿದ್ದೀವಿ. ಬಿಸಿಲು ಬಂದ್ಬಿಟ್ಟಿದೆ, ಅದ್ರ ಜೊತೆಗೆ ಬಿಸಿಲು ಹೆವಿ ಆಗಿದೆ. ನಮಗೆ ಕ್ಲೈಮೇಟು ಮಳೆ ಇಲ್ಲ, ನಮ್ಮ ಪುಣ್ಯ. ಮಳೆ ಇದ್ದಿದ್ರೆ ಅಂತೂ ಗೊಜ್ಜೆ ತುಂಬ ಇರ್ತಿತ್ತು. ಕರೆಕ್ಟಾಗಿದೆ ಕ್ಲೈಮೇಟ್, ಬಟ್ ಬಿಸಿಲು ಸ್ವಲ್ಪ ಜಾಸ್ತಿ ಆಯಿತು. ಇಲ್ಲಿವರೆಗೂ 5 ಕಿಲೋಮೀಟರ್ ಕ್ಲೈಮ್ ಮಾಡಿದ್ದೀವಿ. नेपाली लाना पड़ता है, तो कहाँ जाकर गाड़ी भाड़ा लेता है नेपाली। वहाँ से 1-2 रात को हमको वहाँ पर ठहरना पड़ता है। उसके बाद हम बारिश हो गई तो वहीं पर ठहर सोना पड़ता है। उसकी कोई नहीं देखता है। नेपाली 1000 रुपये यहाँ पर लाता है। ಸೊ ಒಂದು ವಾಟರ್ ಬಾಟ್ಲಿಗೆ 60 ರೂಪಾಯಿ ಹೇಳಿದ್ರು. 60 ರೂಪಾಯಿ ಯಾಕೆ ಅಂದಿದ್ದಕ್ಕೆ ಇವರು ಫುಲ್ ಕತೆನೇ ಸ್ಟಾರ್ಟ್ ಮಾಡಿಬಿಟ್ರು. ನೆಪಾಲಿಯವ್ರು ಮಾತ್ರ ತೊಗೊಬಂದು ಕೊಡಬೇಕು, ಸೊ ಅವರಿಗೆ ಅವ್ರ ದುಡ್ಡು ಎಕ್ಸ್ಪೆನ್ಸಿವ್ ಕೊಡಬೇಕು, ಬಾಟಲ್ ಎಕ್ಸ್ಪೆನ್ಸಿವ್ ಕೊಡಬೇಕು, ತೊಗೊಬಂದಿರೋರು ಎಕ್ಸ್ಪೆನ್ಸಿವ್ ಕೊಡಬೇಕು. ಸೊ ನಿಮಗೆ 20 ರೂಪಾಯಿ ಬಾಟ್ಲು 60 ರೂಪಾಯಿಗೆ ಸಿಗುತ್ತೆ ಅಂತ ಮಾತ್ರ ಹೇಳ್ತೀರಾ, ಆದರೆ ಹಿಂದೆ ಇರೋ ಮೆಹನತ್ ನಿಮಗೆ ಹೆಂಗೆ ಗೊತ್ತಾಗಬೇಕು ಅಂತೆಲ್ಲ ಹೇಳಿದ್ರು. ಬಟ್ ನಾವಿಲ್ಲ, ನಮ್ಗೆ ಅರ್ಥ ಆಗುತ್ತೆ, ನಾವು ಜಸ್ಟ್ ಕೇಳಿದ್ದು ಅಂತ ಹೇಳಿಬಿಟ್ಟು ಅಲ್ಲಿಂದ ನೀರು ಕುಡಿದು ಹೊರಟ್ವಿ. ನನಗೆ ಸ್ವಲ್ಪ ಕಾಲು ಬೇರೆ ನೋವು ಸ್ಟಾರ್ಟ್ ಆಗ್ತಾ ಇತ್ತು. ಈ ಗೇಣು ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲ ಸ್ವಲ್ಪ ನೋವು ಸ್ಟಾರ್ಟ್ ಆಗ್ತಾ ಇತ್ತು. ಅಲ್ಲಿಗೆಲ್ಲ ಹೊಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ವಿ. ಈ ಥರ ಹೊಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಪೇಯ್ನ್ ಕೂಡ ರಿಲೀಫ್ ಆಗ್ತಾ ಇರುತ್ತೆ ಮಧ್ಯೆ ಮಧ್ಯೆ. ದಾರಿಯಲ್ಲಿ ಈ ಥರ ಕುದುರೆ ಒಂದು ಸತ್ತು ಬಿದ್ದಿತ್ತು. ನೋಡಿದ ತಕ್ಷಣವೇ ಅಯ್ಯೋ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋಗಲೇಬೇಕು. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಮಂದಾಕಿನಿ ನದಿ. ಕೇದಾರ್ನಾಥಿಂದ ಬರೋವಂಥ ನದಿ ಬಂದ್ಬಿಟ್ಟು ಮಂದಾಕಿನಿ ನದಿ. ಇದು ಹೋಗ್ಬಿಟ್ಟು ಅಲಕ್ನಂದ ಜೊತೆ ಸೇರಿ ದೇವಪ್ರಯಾಗಲ್ಲಿ ಅಲಕ್ನಂದ ಮತ್ತು ಭಗೀರಥಿ ನದಿ ಸೇರಿ ಮಹಾಗಂಗಾ ಆಗುತ್ತೆ. ಇಲ್ಲಿ ಚೆನ್ನಾಗಿದೆ, ಬ್ರಿಡ್ಜ್ ಇದು ಅಳ್ಳಾಡ್ತಾ ಇದೆ. ಬ್ರಿಡ್ಜ್ಗೆ ಹೋಗ್ತಾ ಇದೆ, ನಾವು ಈ ಥರ ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಗೌರಿಕುಂಡಿಂದ ಇಲ್ಲಿವರೆಗೂ 8 ಕಿಲೋಮೀಟರ್ ಆಗುತ್ತೆ. ರಾಮ್ಗಢ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಪ್ಲೇಸ್ನ. ಇದು ಕೇದಾರ್ನಾಥಲ್ಲಿ ಹರಿಯುವಂಥ ಮೇನ್ ಮಂದಾಕಿನಿ ನದಿ. ಸೊ ಇಲ್ಲಿಂದ ನಮಗೆ ಇಮ್ಯಾಜ್ ಕೂಡ ಮಾಡೋಕ್ಕಾಗ್ದಿಲ್ದಿರೋ ಅಂಥ ಟ್ವಿಸ್ಟ್ ಸಿಕ್ತು. ನಾವು ಅಂದ್ಕೊಂಡು ಇರಲಿಲ್ಲ ಇಲ್ಲಿಂದ ಇಷ್ಟು ಡಿಫಿಕಲ್ಟ್ ಆಗಿರುತ್ತೆ ಈ ಯಾತ್ರೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲ್ ಟ್ರೆಕ್ಕಿಂಗ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ನನಗನ್ನಿಸ್ತು. ಪೂರ್ತಿ ಬೆಟ್ಟನ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಯಾವ ಥರ ಇತ್ತು, ಹೇಗಿತ್ತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ತೋರಿಸ್ತೀನಿ. ಇದು ನನ್ನ ಟ್ರೆಕ್ಕಿಂಗ್ದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ. ಪಾರ್ಟ್ 2 ಟ್ರೆಕ್ಕಿಂಗ್ ವ್ಲಾಗ್ ಇನ್ನೂ ಬರೋದಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ.